ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಂಡ್ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವಾಗ ಸದ್ಯಕ್ಕೆ ಮೈಸೂರು ರೋಡಲ್ಲಿದ್ದೀನಿ. ಬೆಂಗಳೂರು ಟು ಮೈಸೂರು ರೋಡ್ ಹೈವೇಲಿ ವಿಶೇಷವಾದ ಜಾಗ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಇವಾಗ ಸಮಯ ಸದ್ಯಕ್ಕೆ ಮಧ್ಯರಾತ್ರಿ 2 ಗಂಟೆ. ಬೆಳಗಿನ ಜಾವದಷ್ಟೊತ್ತಿಗೆ ಬ್ಯೂಟಿಫುಲ್ ಜಾಗಕ್ಕೆ ಹೋಗಿರ್ತೀವಿ. ಅಮೇಝಿಂಗ್ ಜಾಗಕ್ಕೆ ಬನ್ನಿ. ಸ್ನೇಹಿತರೆ, ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸ್ನೇಹಿತರೆ, ಇವಾಗ ಕರೆಕ್ಟಾಗಿ ಟೈಮು ಎಕ್ಸಾಕ್ಟಾಗಿ 9 ಗಂಟೆ. ದುಬಾರೆ ಆನೆ ಫಾರೆಸ್ಟಲ್ಲಿ ಇದ್ದೀವಿ. 9 ಗಂಟೆಯಿಂದ 11 ಗಂಟೆಗಂತೆ ಅಷ್ಟೇ ಓಪನು. ಇನ್ನು 4 ಗಂಟೆಯಿಂದ 6 ಗಂಟೆ ತನಕ ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀವಿ. ನೈಟ್ ನಿದ್ದೆ ಇಲ್ಲ. ನಾನು ಒಬ್ಬನೇ ನಿದ್ದೆ ಮಾಡಿದ್ದು, ನಮ್ಮ ಹುಡುಗರು ಯಾರು ನಿದ್ದೆ ಮಾಡಿಲ್ಲ ನೈಟು. ಸ್ನೇಹಿತರೆ, ಗೌರ್ಮೆಂಟಿಂದನೇ ಡಿಕ್ಲೇರ್ ಮಾಡಿರೋದು ಭಾನುವಾರ ಮತ್ತು ಶನಿವಾರ ಮಾತ್ರ 210 ರೂಪಾಯಿ, ಮಿಕ್ಕಿದ ವಾರ ದಿನಗಳಲ್ಲಿ 280 ರೂಪಾಯಿ ಅಂತೆ. ಸ್ನೇಹಿತರೆ, ಅರಣ್ಯ ಇಲಾಖೆ ವತಿಯಿಂದನೇ ಮಾನ್ಸೂನ್ ಸೀಸನ್ ಆಗೋದ್ರಿಂದ ಈ ದಡದಿಂದ ಆ ದಡಕ್ಕೆ ದಾಟೋಕ್ಕೋಸ್ಕರ ಒಂದು ಬೋಟ್ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ. ನಾನು ಈ ಥರ ಬೋಟಲ್ಲಿ ಸುಮಾರು ಕಡೆ ಹೋಗಿದ್ದೀನಿ. ಅಲ್ಲೂ ಖುಷಿ ಕೊಡುತ್ತೆ ಪ್ರತಿ ಸಲ ಯಾವಾಗ ಹೋದ್ರು. ಸ್ನೇಹಿತರೆ, ಕಾವೇರಿ. ವಾವ್, ಅಮೇಝಿಂಗ್. ಆ ದಡದಿಂದ ಈ ದಡಕ್ಕೆ ಬೋಟಲ್ಲೇ ಬರಬೇಕು. ಅಮೇಝಿಂಗ್ ಆಗಿದೆ. ಬನ್ನಿ, ಆನೆ ಸ್ನಾನ ಮಾಡಿಸ್ತಾರೆ. ಹೆಂಗ್ ಮಾಡಿಸ್ತಾರೆ ಅಂತ ನೋಡೋಣ. ಆನೆ ಸ್ನಾನ. ಆನೆ ದಂತ ನೋಡ್ರು, ಆನೆ ದಂತ. ಐವರಿ. ಅಲ್ಲ, ನನ್ಗೇನು ಡೌಟ್ ಅಂದರೆ ಡೈಲಿ ತೊಳಿತಾರ ಅಂತ. ಡೈಲಿ ಆನೆ ತೊಳೆದೇನು ಸುಮ್ಮನೇನು ಯಪ್ಪ. Come on! Hey! ಮಹೇಂದ್ರ ಬಾಹುಬಲಿ. ಅಯ್ಯೋ, ನೋಡಲಿ. ಆನೆ ಗುರು. ಏಯ್, ದಂತ ಆಗಲ್ ಕೆಟ್ಟ ಮಾತು ಮಾತಾಡಬೇಡ ಇರೋ. ಸ್ನೇಹಿತರೆ, ಸಾರಿ, ನನ್ನ ಫ್ರೆಂಡ್ಸು ಸ್ವಲ್ಪ ತುಂಬ ನಾವು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಹೆಚ್ಚಳವಾಗಿ ಕೆಟ್ಟ ಮಾತುಗಳು ಬಂದ್ಬಿಡ್ತವೆ. ಬೇಜಾರು ಮಾಡ್ಕೋಬೇಡಿ. ಕಾಣಿಸ್ತಿದೆಯಲ್ಲ, ಆ ಕಡೆ ಇರೋದು ಒಂದೇ ದಂತ ಇರೋದು. ಇದನ್ನ ಕ್ಯಾಚ್ ಮಾಡಬೇಕಿದ್ರೆ ಆನೆ ದಂತ ಮುರಿದೋಯ್ತಂತೆ. ನೀರು ಕುಡಿತಿರೋದು. ದಂತ ನೋಡ್ರು. ವಾವ್, ಬ್ಯೂಟಿಫುಲ್ ಆಗಿತ್ತು. ವಾವ್, ಟೋಟಲು 26 ಆನೆಗಳಿದಾವಂತೆ ಈ ಶಿಬಿರದಲ್ಲಿ. 26 ಆನೆ.
ಈಗ ನನ್ಗೇನ್ ಕಾಮನ್ ಸೆನ್ಸ್ ಇಲ್ವಾ? ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಟಿಕೆಟ್ ಸಿಕ್ಕಿರ್ಲಿಲ್ಲ ಅಂದ್ರೆ ಥ್ಯಾಂಕ್ ಯು ಅಣ್ಣ. ಮರ್ಯಾದೆ ಬರುತ್ತೆ, ದುಡ್ಡು ವಿಚಾರ. ಟಿಕೆಟ್ನ ಕಳ್ದಾಕ್ಬಿಟ್ಟವ್ರೆ, ಟಿಕೆಟ್ನ ಹುಷಾರಾಗಿ ಇಕ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ. ಬರಪ್ಪ ಕಣ್ಣಿಡ್ಬಿಟ್ಟ ಕಣ ದೂರದಿಂದಲೇ ಇಲ್ಲ. ಇಲ್ಲಿ ಒಳಗಡೆ ಇರೋದಾ? ಯಾವ್ದು ಧನಂಜಯ ಅಣ್ಣ? ಅದು ಧನಂಜಯ ಇದೆ, ಧನಂಜಯ. ಅಂಬಾರಿ ಅದೊಂದೇ ಇರೋದಣ್ಣ. ಇಲ್ಲೇ 5-6 ಆನೆ ದಸರಾಕ್ಕೆ ಹೋಗೋ ಆನೆಗಳಿದೆ ಸ್ನೇಹಿತರೆ. ಆನೆ ನೋಡಿದ್ರೆ ಈಗ ಹಂಗೆ ಬನ್ನಿ. ಗ್ಲಾಸ್ ಕೊಡು, ಗ್ಲಾಸ್ ಕೊಡು. ಸಾ ಕರೀತಾವ್ರು ಬನ್ನಿ ಸಾ. ಆನೆಗಳು, ಅಕ್ಕಿಗಳು, ಕರಡಿ ಆನೆ ಏನ್ ಮಸ್ತಾಗೈತೆ ಅಂತ. ಸುಳ್ಳು ಚಿಕ್ಕ ಘಟ ಅದು ಬರ್ತದಂತ ಇವಾಗ. ಯಾರಿಗೆ? ಇದೆ ಇದೆ ಪಳಗಿಸ್ಬಿಟ್ಟವ್ರೆ. ಅವಾಗ ಏನು ಅರ್ಥ ಅಲ್ಲ, ಇದು ಕರಡಿ ಆನೆನಾ? ಕರಡಿ ಆನೆ ಇದೆ ಅಲ್ಲಿ ಅಲ್ಲಿ ಅಲ್ಲೋ. ಕರಡಿ ಆನೆ ಅಂತೆ. ಏನಕ್ಕೆ ಇದನ್ನ ಕರಡಿ ಆನೆ ಅಂತ ಕರೆಯೋದು ಗುರು? ಅದ್ರ ಹೆಸರು ಕರಡಿ ಆನೆ. ಅದು ಹೆಸರೇ ಕರಡಿ ಆನೆ. ಸ್ನೇಹಿತರೆ, ಇದು ಒಂದೇ ಕಡೆ 12 ಆನೆಗಳಿವೆ ನೋಡ್ರಿ. ಅಪ್ಪ ಈ ಸಿಕ್ಕಾಬಡೆ ದೊಡ್ಡದು ದುಬಾರಿ ಆನೆ ಫಾರೆಸ್ಟ್. ಇಲ್ಲೊಬ್ಬ ಫೇಮಸ್ ಟೆರರು ಬೊಬ್ರು ವಾಹನ ಅಲಿಯಾಸ್ ಕರಡಿ. ಹಿಂದೆ ಹಿಂದೆ ಇಲ್ಲಿ ಇವನೇ ಬೊಬ್ರು ವಾಹನ. ಭಯಂಕರ ಅವನೊಂಥರ. ನೆಕ್ಸ್ಟ್ ಅಪ್ಕಮಿಂಗ್ ಕಿಂಗ್ ಅವನೇ. ಅಪ್ಕಮಿಂಗ್ ಕಿಂಗ್ ಆಫ್ ಮೈಸೂರು ದಸರಾ. ಒಂದು ಟೈಮ್ ಅವನೇ ಕಿಂಗ್ ನೆಕ್ಸ್ಟ್ ಅಲ್ವಾ? ಚಂದು ಹೊಡವಾಕ್ಬಿಟ್ಟಿರ್ತಾರಲ್ವ ಹೇಳಿದಾಗ. ಅದು ನೀನ್ ಎಲ್ಲಾನೇನು ಅಬ್ಸರ್ವ್ ಮಾಡು, ಆನೇನು ಅಬ್ಸರ್ವ್ ಮಾಡು, ಎಲ್ಲ ಒಂಥರ ಸಾಧು ತರ ಇರ್ತವೆ. ಬಟ್ ಅದು ಲುಕ್ ಅಲ್ಲೇ ಟೆರರ್ ಆಗೈತಿ. ಬಾ ಚಂದ ನೋಡ್ಕೊಂಡ್ ಅದಂತ ಬಾರಿ. ಅದಕ್ಕೆ ಅವನ್ನ ಟೆರರ್ ಅನ್ನೋದು. ಟೆರರು ಚಂದು. ಇದನ್ನ ಹಿಡಿಯಕ್ ಹೋಗಿನಾ ಅರ್ಜುನ ಇದಾಗಿ? ಅದ್ ನನಗೂ ಗೊತ್ತಿಲ್ಲ. ಒಟ್ಟಲ್ಲಿ ಇವನ ಸೆರೆಡಿದ್ದು ಇವನ್ ಅಭಿಮಾನಿ. ಅಭಿಮನ್ಯುನಾ? ಚಂದು ಹಂಗಾದ್ರೆ ಇವನೇ ಟೆರರ್ ಅಂದ್ರೆ ಇನ್ನು ಅಭಿಮನ್ಯು ಎಷ್ಟು ಟೆರರ್ ಇರ್ಬೋದು? ಅವರೆಲ್ಲ ಕಿಂಗ್ ಮೇಕರ್. ಅಭಿಮಾನಿ ಅರ್ಜುನ ಎಲ್ಲ ಕಿಂಗರ್, ಅವರೆಲ್ಲ ಕಿಂಗ್ ಮೇಕರ್. ಓ ಗುರು, ಕರಡಿ. ಚಂದು ನಿಜವಾದ ಹೆಸರು ಏನಂದೆ? ಬೊಬ್ರು ವಾಹನ. ಬೊಬ್ರು ವಾಹನ. ವಾ 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 ವಾ. ನೀ ಹೇಳಿದ್ ಕರೆಕ್ಟ್ ಚಂದು. ಸ್ವಲ್ಪ ಟೆರರ್ ಲುಕ್ ಐತೆ. ಕರಡಿ ಏನ್ ರಿಯಾಕ್ಷನ್ ಕೊಡ್ತಿಲ್ಲ ಚಂದು? ನಿಜವಾದ ಬೊಬ್ರು ವಾಹನ. ಸ್ನೇಹಿತರೆ, ಸಾರಥಿ. ಸಾರಥಿ ಸಾರಥಿ ತೀರಥ ಮಹಾರಥ ಸಾರಥಿ. ಇದೆಲ್ಲ ಆನೆ ಹೆಜ್ಜೆ ಇಕ್ಕಿರೋದು. ಯಪ್ಪ ನೋಡಿ ಹೆಂಗ್ ಹೋಗೋದು. ಬಾರೋಲು, ಆನೆ ಎಲ್ಲೆಲ್ಲಿ ಹೆಜ್ಜೆ ಐತೆ ಅಲ್ಲೇ ಹೋಗ್ಬಿಡೋಣ. ಅಯ್ಯೋ, ವೈಟ್ ಪ್ಯಾಂಟು ಕಲರ್ ಆಯ್ತು. ನಮ್ಮಮ್ಮ ಮಕ್ಕುಗಿದ್ದಾರೆ. ಸ್ನೇಹಿತರೆ, ಆನೆ ಪಳಗ್ಸಕ್ ಮಾಡಿರುವಂಥದ್ದು ನೋಡ್ರಿ. ಅಲ್ಲಿ ಎಷ್ಟು ಅದ್ಭುತವಾಗಿ ಮಾಡೋರು. ಎಷ್ಟೆಷ್ಟು ಕ್ಯಾಮ್ರಾ ಚಿಕ್ಕದ ದಿಮ್ಮಿ ಕಾಣಿಸ್ತಿರ್ಬೋದು. ಸಿಕ್ಕಾಬಡೆ ದಪ್ಪ ದಿಮ್ಮಿ ಹಾಕಿ ಒಂದು 3-4 ಕಾಡಾನೆಗಳನ್ನ ಸೆರೆ ಹಿಡ್ದವ್ರೆ. 1 2 3, ಇಲ್ಲೊಂದು 2 3. ವಾವ್ ವಾವ್ ವಾವ್. ಆನೆನ ಪಳಗ್ಸ್ಲಿಕ್ಕೆ ಮಾಡಿರೋದು ಇದು.
ದುಬಾರೆ ಆನೆ ಫಾರೆಸ್ಟ್ ಅದ್ಭುತವಾಗಿದೆ, ಬ್ಯೂಟಿಫುಲ್ ಆಗೈತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವಿಡಿಯೋ ನೋಡಿ. ತುಂಬಾ ತುಂಬಾ ತಿಳ್ಕೊಂಡಿರೋರೊಬ್ರನ್ನ ಮಾತಾಡಿಸ್ತೀನಿ. ಅಲ್ಲಿವರೆಗೆ ಬಾಯ್, ನಿಮ್ಮನೆ ಮಗ ಅಂತ ಪ್ರೀತಿಸೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ವಾಚ್ ಮಾಡಿ. ಆನೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ಯಾರಾದರೂ ವಿಶೇಷವಾದ ವ್ಯಕ್ತಿ ಹುಡುಕಿ ಅವ್ರನ್ನ ಮಾತಾಡಿಸ್ತೀನಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.